ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ F70e ಅಂತ ಒಂದು ಹೊಸ ಸೀರೀಸ್ನ ಸ್ಮಾರ್ಟ್ಫೋನ್ ಇದೆ. ಸ್ಯಾಮ್ಸಂಗ್ ಅವರು ಈ ಸ್ಮಾರ್ಟ್ಫೋನ್ನ ಇಂಟ್ರಡಕ್ಟರಿ ಪ್ರೈಸ್ ಅಂತ 12,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ನೀವೇನು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ಸ್ಪೆಷಲ್ ಬಾಕ್ಸ್ ಆಯಿತಾ. ನೀವಿದನ್ನು ಪರ್ಚೇಸ್ ಮಾಡಿದ್ರೆ ಈ ಥರ ಸ್ಪೆಷಲ್ ಬಾಕ್ಸಲ್ಲಿ ಬರೋದಿಲ್ಲ, ನಾರ್ಮಲ್ ಬಾಕ್ಸಲ್ಲಿ ಬರುತ್ತೆ, ತೋರಿಸ್ತೀನಿ. ಸೊ ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ದೀರಾ, ಕ್ರೇಜಿಗಿರೋ ಫೋನು ಪಾಪಪ್ ಆಗ್ತಾ ಇದೆ, ಬೆಂಕಿ. ಸೊ ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ F70e 5G. ನಮಗೆ ಈ ಫೋನ್ ಆ್ಯಕ್ಚುಯಲ್ ಬಾಕ್ಸ್ ಒಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ಸಿಮ್ ಎಜೆಕ್ಷನ್ ಪಿನ್ನು ಮತ್ತು USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗೋದಿಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಈ ಫೋನಿಂದು ಕ್ಯಾಮ್ರಾ ಬಗ್ಗೆನೇ ಮಾತಾಡ್ಬಿಡ್ತೀನಿ ಆಯಿತಾ. ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್, f1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಡೇ ಲೈಟಲ್ಲಿ ಸಕ್ಕತ್ತಾಗಿದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಆಟೋಮೆಟಿಕ್ಕಾಗಿ ಲೋ ಲೈಟನ್ನು ಡಿಟೆಕ್ಟ್ ಮಾಡಿಕೊಂಡು ಲಾಂಗ್ ಎಕ್ಸ್ಪೋಜರ್ ಶಾಟನ್ನು ಅಲ್ಲೇ ತಕ್ಕೊಳ್ಳುತ್ತೆ ಆಯಿತಾ. ಸೊ ತೆಗಿಬೇಕಾದ್ರೆ ಸ್ವಲ್ಪ ಶೇಕ್ ಎಲ್ಲ ಮಾಡಿದ್ರೆ ಸ್ವಲ್ಪ ಬ್ಲರಿ ಫೀಲ್ ಆಗ್ಬೋದು. ಸೊ ನೈಟ್ ಫೋಟೋ ಮತ್ತು ಡೇ ಫೋಟೋ ಎರಡನ್ನೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲಿಗೆ ಒಳ್ಳೆ ಕ್ಯಾಮ್ರಾ ಅಂತ ಅನ್ಬೋದು. ಇನ್ನೊಂದು 2 MP ಡೆಪ್ತ್ ಕ್ಯಾಮ್ರಾ ಇದೆ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೋಸ್ಕರ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 8 MP ಎಂದು ಸೆಲ್ಫಿ ಕ್ಯಾಮ್ರಾ, ಅದು ಕೂಡ ಆ್ಯಕ್ಚುಲಿ ವೈಡ್ ಆಗಿದೆ, ಒಂದು ಲೆವೆಲಿಗೆ ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಓವರಾಲ್ ಸ್ಯಾಂಪಲ್ ಕೆಲವೊಂದು ಕಡೆ ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು. ಇದನ್ನು ಬಿಟ್ಟರೆ ಪೋರ್ಟ್ರೇಟ್ ಶಾಟ್ಸ್ಗಳು ಸರ್ಪ್ರೈಸಿಂಗ್ಲಿ ಬ್ಯಾಕ್ಗ್ರೌಂಡ್ ಬೊಕ್ಕೆ ಎಲ್ಲ ತುಂಬ ನ್ಯಾಚುರಲ್ ಆಗಿ ಬರ್ತಾ ಇದೆ, ಸಿಂಗಲ್ ಕ್ಯಾಮ್ರಾ ಇದ್ರೂ ಕೂಡ. ಮತ್ತು ಕ್ಯಾಮ್ರಾ ಅಪ್ಲಿಕೇಶನ್ ತುಂಬ ಯೂಸರ್ ಫ್ರೆಂಡ್ಲಿ ಇದೆ, ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಅವಶ್ಯಕತೆ ಇರುವಂಥ ಕೆಲವೊಂದು ಫಿಲ್ಟರ್ಗಳೆಲ್ಲ, ಸಣ್ಣ ಪುಟ್ಟ ಫಿಲ್ಟರ್ಗಳನ್ನ ಕೊಟ್ಟಿದ್ದಾರೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಫುಲ್ HD 30 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗನ್ನು ಮಾಡುತ್ತೆ. ಒಂದು ಲೆವೆಲಿಗೆ ಸ್ಟೇಬಲ್ ಆಗಿದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ ಬೇಸಿಕ್ ಕ್ಯಾಮ್ರಾ ಎಡಿಟಿಂಗ್ ಫೀಚರ್ ನಮಗೆ ಗ್ಯಾಲರಿ ಒಳಗೆ ಸಿಗ್ತಾ ಇದೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.7 ಇಂಚಿಂದು HD+ LCD ಡಿಸ್ಪ್ಲೇ, 120 Hz ಇಂದು ಅಡಾಪ್ಟಿವ್ ರಿಫ್ರೆಶ್ ರೇಟ್ ನಮಗೆ ಸಿಗ್ತಾ ಇದೆ. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಹೈ ಬ್ರೈಟ್ನೆಸ್ ಮೋಡಲ್ಲಿ 800 Hz ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತಲೇ ಅನ್ಬೋದು. ಇನ್ನು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂದರೆ ಸುಮಾರು 200 ಗ್ರಾಮ್ ವೇಟ್ ಇದೆ ಮತ್ತು 8.2 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ರಂಟಲ್ಲಿ ಗ್ಲಾಸ್ ಇದೆ, ಟಿಯರ್ ಡ್ರಾಪ್ ನಾಚು, ಬೆಸಲ್ಸ್ ಎಲ್ಲ ಒಂದು ಲೆವೆಲ್ಗೆ ದೊಡ್ಡದಾಗೆ ಇದೆ ಅಂತ ಅನ್ಬೋದು. ಹಿಂದ್ಗಡೆ ನಮಗೆ ಒಂಥರ ಲೆದರಿ ಫಿನಿಶ್ ಆಯಿತಾ. ಸೊ ಕೈಯಲ್ಲಿ ಮುಟ್ಟೋದು ಆ್ಯಕ್ಚುಲಿ ಲೆದರ್ನೇ ಮುಟ್ತಾ ಇದ್ದೀವಿ, ಆ ಟೆಕ್ಸ್ಚರ್ ಕೂಡ ಅದೇ ರೀತಿ ಇದೆ. ಒಂಥರ ಯುನೀಕಾಗಿ ಡಿಫ್ರೆಂಟಾಗಿ ಕಾಣುತ್ತೆ, ಸ್ಮಡ್ಜಸ್ ಆಗಲ್ಲ. ಗ್ರಿಪ್ ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆಗಲಿಲ್ಲದಂಗೆ ಹಿಂದ್ಗಡೆ 2 ಕ್ಯಾಮ್ರಾ, ಸಿಂಗಲ್ LED ಫ್ಲ್ಯಾಶು, USB ಟೈಪ್ ಸಿ ಪೋರ್ಟ್ ಇದೆ, ಒಂದು ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್, 2 ಸಿಮ್ ಅಥವಾ 1 ಸಿಮ್, ಒಂದು SD ಕಾರ್ಡ್ ನಾವು ಹಾಕೊಬೋದು. ಮತ್ತು ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. IP54 ಡಸ್ಟ್ ಮತ್ತು ಸ್ಪ್ಲಾಶ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಇದೆ. ಓವರಾಲ್ ಈ ಪ್ರೈಸ್ ರೇಂಜ್ಗೆ ಲುಕ್ ವೈಸು ಪರವಾಗಿಲ್ಲ ಅಂತೀನಿ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಫಸ್ಟ್ ಟೈಮ್ ನಂಗೆ ಅನ್ನಿಸ್ತಂಗೆ ಈ ಸೆಗ್ಮೆಂಟಲ್ಲಿ, ಅಂದರೆ ಈ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ದೊಡ್ಡ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. 6000 mAh ಕೆಪಾಸಿಟಿಯ ಬ್ಯಾಟ್ರಿ ನಮಗೆ ಸಿಗ್ತಾ ಇದೆ. ಸೆಗ್ಮೆಂಟಿಂದು ಲಾಂಗೆಸ್ಟ್ ರನ್ನಿಂಗ್ ಬ್ಯಾಟ್ರಿ ಅಂತಾರೆ ಸ್ಯಾಮ್ಸಂಗ್ ಅವರು. 25 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಕೂಡ ಆಗುತ್ತೆ. ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಎಲ್ಲ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಮತ್ತು ಬ್ಯಾಟ್ರಿ ಆಪ್ಟಿಮೈಸೇಷನ್ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಈ ಫೋನ್ ಅವ್ರು ಹೇಳೋ ಪ್ರಕಾರ ಅಂದರೆ ನಾರ್ಮಲ್ ಯೂಸ್ಗೆ 26 ಗಂಟೆ ಏನೋ ವೀಡಿಯೋ ಪ್ಲೇಬ್ಯಾಕನ್ನು ಮಾಡುತ್ತಂತೆ. ಏನೋ ಯೂಸ್ ಮಾಡ್ದೇ ಬಿಟ್ಟರೆ 1 ತಿಂಗಳು ಸ್ಟ್ಯಾಂಡ್ ಬೈ ಅಂತಾರೆ. 13 ಗಂಟೆಗಿಂತ ಜಾಸ್ತಿ ನೀವು ಗೇಮಿಂಗನ್ನು ಆಡ್ಬೋದು. ಡಿಪೆಂಡ್ಸ್ ಯಾವ ಥರ ಗೇಮ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಿಡಿಯೋ ಪ್ಲೇಬ್ಯಾಕ್ ಏನಾದರೂ ಮೂವಿ ನೋಡ್ತಾ ಇದ್ರೆ 25 ಗಂಟೆ ಮೇಲ್ ಬರುತ್ತೆ ಅಂತ ಅಂತಾರೆ ಒಟ್ಟಿನಲ್ಲಿ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ಮತ್ತು UFS 2.2 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ಮತ್ತು SD ಕಾರ್ಡ್ ಇರೋದ್ರಿಂದ ಅಪ್ ಟು 2 TB ತನಕ ಸ್ಟೋರೇಜನ್ನು ನೀವು ಬೇಕು ಅಂದರೆ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಓಕೆ, ಈ ಪ್ರೈಸ್ ರೇಂಜಿಗೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಎಂಟ್ರಿ ಲೆವೆಲ್ 5G ಪ್ರೋಸರ್ ಇದೆ. ಮೀಡಿಯಾಟೆಕ್ಕಿಂದು ಡೈಮನ್ಸಿಟಿ 6300 ಪ್ರೋಸರ್, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಈ ಪ್ರೈಸ್ ರೇಂಜಿಗೆ ಓಕೆ ಅಂತ ನಾವು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಕ್ಲೋಸ್ ಟು 5 ಲಕ್ಷ ಸ್ಕೋರನ್ನು ಕೊಡ್ತು. ಒಳ್ಳೆ ಸ್ಕೋರ್ ಈ ಪ್ರೈಸ್ ರೇಂಜಿಗೆ ಆಯಿತಾ. ಸೊ ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡೋದು. ಎರಡು ಕೂಡ ತುಂಬ ನಾರ್ಮಲ್ ಆಗಿದೆ. ಮತ್ತು ಗಿಗ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಈ ಬೆಲೆಗೆ ಪ್ರೋಸರ್ ಚೆನ್ನಾಗಿದೆ. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ BGMI ನಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ತನಕ ಹೋಗುತ್ತೆ. ಇದು ಒಂದು ಲೆವೆಲ್
ಲೆವೆಲಿಗೆ ಪ್ಲೇಯಬಲ್ ಇದೆ. ಮ್ಯಾಕ್ಸಿಮಮ್ ಅಂತ ಅಂದರೆ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಇದು ಇಂಟೆನ್ಸ್ ಗೇಮ್ ಆಡಬೇಕಾದ್ರೆ ಸ್ವಲ್ಪ ಡ್ರಾಪ್ ಆಗ್ಬೋದು ಫ್ರೇಮು. ಏನು ಸೆಕ್ಯೂರಿಟಿಗೆ ಬಂತು ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ನಮಗೆ ಸಿಗ್ತಾ ಇದೆ, ಫೇಸ್ ಅನ್ಲಾಕ್ ಇದೆ ಮತ್ತು ನಾಕ್ ಸೆಕ್ಯೂರಿಟಿಯನ್ನು ಈ ಪ್ರೈಸ್ ರೇಂಜ್ಗೆ ಸ್ಯಾಮ್ಸಂಗ್ ಅವರು ಈ ಫೋನಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ನೀವು ಬೇಕು ಅಂತ ಅಂದರೆ UPIನ ಸ್ಯಾಮ್ಸಂಗ್ ವಾಲೆಟಿಗೆ UPI ಹಾಕೊಂಡ್ಬಿಟ್ಟು ಈ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಮುಖಾಂತರನೇ ಪೇಮೆಂಟನ್ನು ಮಾಡ್ಬೋದು. ಸೊ ಕ್ರೇಜಿ ಫೀಚರು. ತುಂಬ ಜಾಸ್ತಿ ಫೋನ್ಗಳಿಗೆ ಇನ್ನೂ ಸಪೋರ್ಟ್ ಇಲ್ಲ, ಈ ಫೋನ್ಗೆ ಬಂದಿದೆ. ಇನ್ನು OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 16 ಬೇಸ್ಡ್ One UI 8 ನಮಗೆ ಸಿಗ್ತಾ ಇದೆ. ಮತ್ತು ಸ್ಯಾಮ್ಸಂಗ್ ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಸ್ಮಾರ್ಟ್ಫೋನ್ಗೆ 6 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾ ಇದ್ದಾರೆ. ಸೊ ಕ್ರೇಜಿ. ನಂಗೆ ಅನ್ನಿಸ್ದಂಗೆ ಈ ಸೆಗ್ಮೆಂಟಲ್ಲಿ ಯಾವ ಬ್ರ್ಯಾಂಡ್ ಅವರು ಇಷ್ಟೊಂದು ಅಪ್ಡೇಟನ್ನು ಕೊಡೋದಿಲ್ಲ. ಜೊತೆಗೆ ಸ್ಯಾಮ್ಸಂಗ್ ವಾಲೆಟಿಂದು UPI ಆ ಒಂದು ಫೀಚರ್ ಕೂಡ ಒಂದು ಯುನೀಕ್ ಫೀಚರ್ ಅನ್ನಿಸ್ತು. ಮತ್ತು ಅದನ್ನು ಬಿಟ್ಟರೆ AI ಫೀಚರ್ ಬಿಟ್ಟರೆ ವಾಯ್ಸ್ ಫೋಕಸ್ಸು, ಸರ್ಕಲ್ ಟು ಸರ್ಚು, ಜೆಮಿನಾಯಿ, ನೌಬಾರ್ ಎಲ್ಲ ಸಿಗ್ತಾ ಇದೆ. ಸೊ ಅದು ಪ್ರೀಮಿಯಂ ಫೋನಲ್ಲಿರುತ್ತೆ, ಇದರಲ್ಲೂ ಕೂಡ ಕೊಟ್ಟಿದ್ದಾರೆ, ಒಳ್ಳೆಯದು. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಮೊನೋ ಸ್ಪೀಕರು, ಬಾಟಮ್ ಫೈರಿಂಗ್ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ನಮಗೆ ಸಿಗ್ತದೆ, ವೈಫೈ 5 ಮತ್ತು ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. 12 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಮತ್ತು ಅವ್ರು ಹೇಳೋ ಪ್ರಕಾರ ಸೆಗ್ಮೆಂಟಲ್ಲಿ ಸ್ಟ್ರಾಂಗೆಸ್ಟ್ 5G ಕನೆಕ್ಟಿವಿಟಿ ನಿಮಗೆ ಸಿಗುತ್ತಂತೆ. ಸೊ ನೀವೇನಾದರೂ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ, ನಿಮಗೆ ಈ ಆಫರ್ ಬೇಕು ಅಂದರೆ, ಇಂಟ್ರೊಡಕ್ಟರಿ ಆಫರು 12,000 ರೂಪಾಯಿಗೆ ಈ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಬೇಕು ಅಂದರೆ ಫೆಬ್ರವರಿ 17ನೇ ತಾರೀಕಿಂದ ಸೇಲ್ ಶುರುವಾಗ್ತದೆ ಫ್ಲಿಪ್ಕಾರ್ಟ್ನಲ್ಲಿ 12 ಗಂಟೆಗೆ. ಸೊ ಇಂಟ್ರೊಡಕ್ಟರಿ, ಆಮೇಲೆ ಪ್ರೈಸ್ ಜಾಸ್ತಿ ಆಗ್ಬೋದು, ಆಮೇಲೆ ಮೋಸ್ಟ್ಲಿ ಒಂದು 2,000 ರೂಪಾಯಿ ಪ್ರೈಸ್ ಜಾಸ್ತಿ ಆಗ್ಬೋದು. ಸೊ ನೋಡ್ಕೊಳ್ಳಿ. ಸೊ ತಗೊಳ್ಳೋರು ಈ ಫೋನ್ ಇಷ್ಟ ಆಗಿ ನಿಮಗೆ ಸ್ಪೆಸಿಫಿಕೇಷನ್ ಇಷ್ಟ ಆಗಿದ್ರೆ ತಗೊಳ್ಳೋರು ಸ್ಟಾರ್ಟಿಂಗ್ ಅಂತ ತಗೊಂಡ್ರೆ ಒಳ್ಳೆಯದು. ಎಲ್ಲ ಬ್ರ್ಯಾಂಡವರು ಪ್ರೈಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ನನಗೆ 12,000 ರೂಪಾಯಿಗೆ ಈ ಪ್ರೈಸು ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಓಕೆ ಅಂತ ಅನ್ನಿಸ್ತು. ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.